ಅಗಾಸುರನ್ನ ನೀರೊಳಗೆ ಕೊಂದ್ಬಿಟ್ರೆ ಗೊಲ್ಲ ಬಾಲಕರ ಜೀವಕ್ಕೆ ಅಪಾಯ ಆಗ್ಬಿಡತ್ತೆ. ಅದಕ್ಕೂ ಮುಂಚೆ ಅಗಾಸುರನ್ನ ಯಮುನೆಯಿಂದ ಹೊರಗ್ ತರ್ಬೇಕು. ನೀನ್ ಹೇಳಿದ್ ನಿಜ ಕೃಷ್ಣ, ನನಗೆ ಈ ಯೋಚನೆನೇ ಬರ್ಲಿಲ್ಲ. ಆದ್ರೆ ಈ ಅಗಾಸುರನ್ನ ಯಮುನೆಯಿಂದ ಹೊರಗೆ ಎಳೆಯೋದು ಹೇಗೆ? ಕೃಷ್ಣ ಅಣ್ಣ, ರಾಧೆ ಇಷ್ಟೊಂದ್ ಗಾಬ್ರಿ, ಏನ್ ವಿಷಯ ಹೇಳು. ಕೃಷ್ಣ ಅಣ್ಣ, ಅಲ್ಲಿ ಊರವ್ರಿಗೆಲ್ಲ. ರಾಧೆ ಏನಾಯ್ತು ಊರವ್ರಿಗೆ? ಕೃಷ್ಣ ಅವರೆಲ್ಲ ದೊಡ್ಡ ತೊಂದ್ರೆಲಿದ್ದಾರೆ. ಕೃಷ್ಣ ಬೇಗ ಹೊರಡು, ಬಾ ನನ್ ಜೊತೆಗೆ. ಅಪ್ಪಾಯ? ಎಂತ ಅಪ್ಪಾಯ ರಾಧೆ? ಅದನ್ನ ಹೇಳೋಕೆ ಈಗ ಸಮಯ ಇಲ್ಲ, ನೀನ್ ಸುಮ್ನೆ ಬಾ ನನ್ ಜೊತೆ. ನಡಿಯಣ್ಣ. ಎಲ್ಲಿ ತೊಂದ್ರೆನೋ ಅಲ್ಲೇ ಬಲರಾಮ. ಒಂದು ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೇನೆ. ನೀವು ಹೇಳಿದ ಹಾಗೆ ಆಗ್ಲಿ ಗುರುದೇವ. ಗೋಕುಲದಲ್ಲಿ ಸಾಕ್ಷಾತ್ ನಾರಾಯಣನೇ ನೆಲೆಸಿದ್ದಾನೆ. ನಾರಾಯಣ ಧಾಮದಲ್ಲೇ ರಾಹು ಅವನ ಪಿತನ ರೂಪದಲ್ಲಿ ಬಂದಿದ್ದಾನೆ. ಆದರೂ ಪ್ರಭು ಇದನ್ನು ಗುರುತಿಸಲಿಲ್ಲವೆಂದರೆ ಇದರ ಹಿಂದೆ ಯಾವುದೋ ಮುಖ್ಯ ಕಾರಣವಿರಬಹುದು. ಅಂದ ಮೇಲೆ ನಾನು ರಾಹುವಿನ ವಿಷಯದಲ್ಲಿ ಏನೇ ಹೇಳಬೇಕಾದರೂ ಪ್ರಭುವಿನ ಅಪ್ಪಣೆಯಾಗಬೇಕು. ನನ್ನ ನಾರಾಯಣನಿಗೆ ಏನು ಬೇಕೆನ್ನುವುದನ್ನು ತಿಳಿಯಬೇಕು. ಎಲ್ಲ ಮುಗ್ದು ಹೋಯ್ತು, ನಾನು ಯಾಕೆ ಬದುಕಿರ್ಬೇಕು? ಇದನ್ನೆಲ್ಲ ಭಗವಂತ ಕಂಸನೆ ಮಾಡಿದ್ದು. ಬನ್ನಿ ನಾವೆಲ್ಲರೂ ಸತ್ತು ಹೋಗೋಣ, ನಾವಿನ್ ಬದುಕಿ ಪ್ರಯೋಜನ ಇಲ್ಲ. ಕೃಷ್ಣ ಬ್ರಜವಾಸಿಗಳ ರಕ್ಷಕ, ಈಗ ನಾನು ನೋಡ್ತೀನಿ ಈ ಮರಳರನ್ನ ನೀನು ಅದು ಹೇಗೆ ಕಾಪಾಡ್ಕೊಳ್ತೀಯೋ ಅಂತ. ಇದನ್ನ ನೋಡ್ತಿದ್ರೆ ಊರವರೆಲ್ಲ ಮಕ್ಕಳ ದುಃಖದಲ್ಲಿ ಹುಚ್ಚರಾಗಿರೋ ಹಾಗಿದೆ. ನೀನ್ ಹೇಳ್ತಿರೋದ್ ಸತ್ಯ ಅಣ್ಣ. ಈ ಜನರಿಗಾಗಿರೋ ನೋವನ್ನ ಕಡಿಮೆ ಮಾಡೋಕೆ ಒಂದೇ ದಾರಿ ಇರೋದು. ಅವ್ರ ಮಕ್ಕಳು ಬದುಕಿದ್ದಾರೆ ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೃಷ್ಣ, ನೀನ್ ಯಾಕಪ್ಪ ಯೋಚಿಸ್ತಿದ್ಯಾ? ಯೋಚನೆ ಬಿಡು, ಬಾ ನಮ್ ಜೊತೆ ಹಬ್ಬ ಮಾಡು. ನೀನ್ ಯಾರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯೋ ಆ ಹಸುಗಳು, ಆ ಗೊಲ್ಲ ಬಾಲಕರು ಶಾಶ್ವತವಾಗಿ ನಮ್ಮನ್ ಬಿಟ್ಟು ಹೊರಟೋದ್ರು. ಅಗಾಸುರ ಯಮುನೆಯಲ್ಲಿರೋದನ್ನ ನಾನ್ ನನ್ ಕಣ್ಣಾರೆ ನೋಡಿದ್ದೀನಿ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಬನ್ನಿ ನನ್ ಜೊತೆ, ನಿಮ್ಗೆಲ್ಲ ಸಂಶಯ ದೂರ ಆಗುತ್ತೆ. ಬನ್ನಿ. ಅಗಾಸುರ ಇರೋ ಸ್ಥಳ ಯಾರಿಗೂ ತಿಳಿದಿಲ್ಲ, ಆದ್ರೆ ಈ ಪುಟ್ಟ ಬಾಲಕನಿಗೆ ಹೇಗೆ ತಿಳಿತು? ಕೃಷ್ಣ, ಈಗ ನಮ್ ಎಲ್ಲ ಸಂಶಯನು ದೂರ ಆಯ್ತು. ಬಾ ನೀನು ಈ ಸಾವಿನ ಸಂಭ್ರಮದಲ್ಲಿ ನಮ್ಮನ್ನು ಸೇರ್ಕೋ. ಅಯ್ಯೋ ಅಯ್ಯೋ. ಬ್ರಜವಾಸಿಗಳೇ, ನೋಡಿದಿರಾ ಭಗವಂತ ಕಂಸನಿಗೆ ವಿರುದ್ಧ ನಡೆಯುವ ಪರಿಣಾಮ? ಈಗ ನಿಮಗೆ ನಿಮ್ಮ ಜೀವನವೇ ಭಾರವಾಗಿರಬೇಕು ಅಲ್ಲವೇ? ಈಗಂತೂ ಅಮಾವಾಸ್ಯ ರಾತ್ರಿಯ ಮೊದಲೇ ಪೂರ್ತಿ ಬ್ರಜಮಂಡಲ ಸ್ಮಶಾನವಾಗಿದೆ. ಓ ಚಕ್ರಧಾರಿ, ನೋಡುತ್ತಿರುವೆ ತಾನೇ? ನೋಡು, ಗೆಳೆಯರೆಲ್ಲ ಬದುಕಿದ್ದಾರೆ. ಆದ್ರೆ ಊರವರೆಲ್ಲ ಇದನ್ನ ಒಪ್ಕೊಳ್ಳೋದೇ ಇಲ್ಲ. ಭಗವಂತ ಕಂಸ ನಮ್ಗೆಲ್ಲ ಎಷ್ಟು ಉಪಕಾರ ಮಾಡಿದ ನೋಡಿ. ಬನ್ನಿ ನಾವೆಲ್ಲ ಸಾವಿನ ಸಂಭ್ರಮ ಮಾಡೋಣ. ನನ್ಗೇನು ಗೊತ್ತಾಗ್ತಿಲ್ಲ, ಏನ್ ಮಾಡ್ಲಿ? ಕಂಸ ಮಾವನ್ ಮೋಸನ ಹೇಗ್ ಕೊನೆ ಮಾಡ್ಲಿ? ಊರವ್ರ ಮಕ್ಕಳು ಬದುಕಿದ್ದಾರೆ ಅಂತ ಅವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ? ನನ್ಗೆ ಈ ತೊಂದ್ರೆಗೆ ಪರಿಹಾರನೇ ಹೊಳಿತಿಲ್ಲ. ರಚಿಸಲೇಬೇಕು.
ಯಾವುದಾದರೂ ರೀತಿಯಲ್ಲಿ ನಂದಪುತ್ರನಿಗೆ ನೆನಪಿಸಲೇಬೇಕು ಅವನು ನಿಮ್ಮದೇ ಅವತಾರವೆಂದು. ಆಗ ಮಾತ್ರ ವ್ರಜವಾಸಿಗಳ ಜೀವರಕ್ಷಣೆ ಸಾಧ್ಯ. ದೇವಿ, ಕೇವಲ ಕೃಷ್ಣನಲ್ಲ, ಬದಲಿಗೆ ಎಲ್ಲ ಮನುಷ್ಯನ ಒಳಗೂ ಜಗತ್ತಿನ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಅಡಗಿದೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ನನ್ನ ಅಂಶವೇ. ಕೃಷ್ಣನಂತೂ ಪೂರ್ಣ ರೂಪದಲ್ಲಿ ನನ್ನ ಅವತಾರವೇ. ಅಂಥದ್ದು ಅದಾವುದೂ ಇಲ್ಲ. ನನಗೆ ತಿಳಿದಿದ್ದು ಮತ್ತು ಕೃಷ್ಣನಿಗೆ ತಿಳಿಯದ್ದು. ಅವಶ್ಯಕತೆ ಇರುವುದು ಕೇವಲ ತನ್ನೊಳಗೆ ನೋಡುವುದು. ಈ ಸಮಸ್ಯೆಯೂ ಕೂಡ ಬೇರೆ ಏನಲ್ಲ. ಇದರ ಪರಿಹಾರವನ್ನು ಕೃಷ್ಣ ತಾನಾಗಿಯೇ ಹುಡುಕುತ್ತಾನೆ ದೇವಿ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಅಮ್ಮ, ಎಲ್ಲ ಪರಿಸ್ಥಿತಿಯಲ್ಲೂ ನೀನು ನನ್ಗೆ ದಾರಿ ತೋರಿಸಿದ್ಯಾ. ಈಗ್ಲೂ ನೀನೇ ಹೇಳು, ಈ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ? ಊರಿನ ಜನನ ಹೇಗ್ ಕಾಪಾಡ್ಲಿ? ನನ್ಗೆ ದಾರಿ ತೋರ್ಸಮ್ಮ, ನನಗ್ ದಾರಿ ತೋರ್ಸಮ್ಮ. ಕಂದ, ನಾವು ಯಾರನ್ನು ಪ್ರೀತಿಸುತ್ತೇವೋ ಅವರ ಅಸ್ತಿತ್ವ ಕೇವಲ ಜಗತ್ತಿನಲ್ಲಿ ಅಲ್ಲ, ನಮ್ಮ ಹೃದಯದಲ್ಲೂ ಇರುತ್ತದೆ. ನೀನು ನಿನ್ನ ಹೃದಯದಲ್ಲಿರುವ ಗೋಪಬಾಲಕರ ಛಾಯೆಯನ್ನು ನಿನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಜೀವಂತಗೊಳಿಸಬೇಕು. ಅವರಿಗೆ ಭೌತಿಕ ರೂಪ ನೀಡಬೇಕು. ಪುತ್ರ, ಈ ತೊಂದರೆಗೆ ಕೇವಲ ಇದೊಂದೇ ಪರಿಹಾರ. ನನಗೆ ಅರ್ಥ ಆಯ್ತು, ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಪ್ರತಿಯೊಬ್ಬ ಮನುಷ್ಯನಿಗೂ 2 ರೂಪವಿರುತ್ತದೆ, ಸಾಂಸಾರಿಕ ಮತ್ತು ಆಧ್ಯಾತ್ಮಿಕ. ಸಾಂಸಾರಿಕ ರೂಪದಲ್ಲಿ ಅವನೊಬ್ಬನೇ ಇರುತ್ತಾನೆ, ಆದರೆ ಆಧ್ಯಾತ್ಮಿಕ ರೂಪದಲ್ಲಿ ಅನೇಕನಾಗಿರುವುದೊಂದೇ ಅಲ್ಲ, ಜೊತೆಗೆ ಅನೇಕ ರೂಪಗಳನ್ನು ರಚಿಸಲು ಶಕ್ತನಾಗಿರುತ್ತಾನೆ. ದೇವರ್ಷಿ ಅಗಾಸುರನಿಂದ ಗೋಪಬಾಲರು ಮತ್ತು ಗೋಗಳನ್ನು ರಕ್ಷಿಸಲು ಕೃಷ್ಣನಿಗೆ ಸಮಯ ಸಾಲದು. ಆದರೆ ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಕೃಷ್ಣ ಅವನ ಬಾಲಸಖರ ರೂಪವನ್ನು ರಚಿಸಬಲ್ಲ. ಅವರನ್ನೇ ಅವನು ಈ ಜಗತ್ತಿನಲ್ಲಿ ಅಧಿಕವಾಗಿ ಪ್ರೀತಿಸುವುದು. ನಾರಾಯಣ ನಾರಾಯಣ ಪ್ರಭು, ಅರ್ಥಾತ್ ರಾಹುವಿನ ಮಾಯೆಗೆ ಪ್ರತ್ಯುತ್ತರವನ್ನು ನಂದಪುತ್ರ ತನ್ನ ಮೋಹಿನಿ ರೂಪದಿಂದ ನೀಡುತ್ತಿದ್ದಾನೆ. ಅದ್ಭುತ ನಿಮ್ಮ ಲೀಲೆ ಪ್ರಭು, ಅದ್ಭುತ ತಮ್ಮ ಲೀಲೆ. ನಾರಾಯಣ ನಾರಾಯಣ. ಅಮ್ಮ, ಅಪ್ಪ, ನಾವ್ ಬಂದ್ಬಿಟ್ವಿ. ಅಪ್ಪ, ನಾನು ಬಂದಿದ್ದೀನಿ ನೋಡಿ. ಅಮ್ಮ, ನೀನೇನ್ ಅಳ್ಬೇಡಮ್ಮ. ತಾತ, ನಿಮ್ ಜೀವಕ್ಕ ಬಂದಿದ್ದ ನೋಡು, ನನ್ಗೇನೂ ಆಗಿಲ್ಲ. ಯಾರ್ ನೀವೆಲ್ಲ? ನನ್ ಪ್ರತಾಪನ್ ವೇಷ ಹಾಕೊಂಡ್ ಬಂದಿರೋದು. ನೀನ್ ನನ್ ಪ್ರತಾಪ ಆಗಕ್ ಸಾಧ್ಯ ಇಲ್ಲ. ನನ್ ಪ್ರತಾಪ ಸತ್ ಹೋಗಿದ್ದಾನೆ. ನೀನು ನನ್ ಜಗತ್ತಲ್ಲ, ನನ್ ಜಗತ್ತು ಸತ್ತೋಗಿದ್ದಾನೆ. ನೀನು ನನ್ ಮಗ ಅಲ್ಲ, ನನ್ ಮಗ ಸತ್ತೋಗಿದ್ದಾರೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಜೀವಕನಾಗಿ ಬಂದು ಈ ವಯಸ್ಸಲ್ಲಿ ನನಗೆ ಮೋಸ ಮಾಡ್ತಾ ಇದ್ದೀಯಾ? ನೀವ್ ಯಾರೋ ನಮ್ಮ ಮಕ್ಕಳಲ್ಲ. ಅವ್ರ ಮಕ್ಕಳು ಸತ್ತು ಹೋಗಿದ್ದಾರೆ ಅಂತ. ಯಶೋದೆ, ಇದು ಸಂತೋಷದ ವಿಷಯ ಅಲ್ವಾ? ಎಲ್ಲ ಮಕ್ಕಳು ಜೀವಂತವಾಗಿದ್ದಾರೆ, ಹಿಂತಿರುಗಿದ್ದಾರೆ. ಆದ್ರೆ ಕೃಷ್ಣ ಎಲ್ಲೂ ಕಾಣ್ತಿಲ್ವಲ್ಲ. ಇಲ್ಲಿ ಕೇಳಿ, ಎಲ್ಲ ಮಕ್ಕಳು ಬಂದಿದ್ದಾರೆ ಅಂದ್ಮೇಲೆ ನಮ್ಮ ಕೃಷ್ಣನು ಖಂಡಿತ ಬರ್ತಾನೆ. ಗೊಲ್ಲ ಬಾಲಕರು ಮರಳಿ ಬಂದಿದ್ದಾರೆ ಅಂದ್ರೆ ಯಾರು ಅಗಾಸುರನ ಹತ್ಯೆ ಮಾಡಿದ್ದಾರೆ. ಆದ್ರೆ ಯಾರು ಅದನ್ನ ತಿಳಿಲೇಬೇಕು. ಇಲ್ಲಿ ಕೇಳಿ, ನೀವ್ ಯಾಕೆ ಸುಮ್ನಾದ್ರಿ? ಹೇಳಿ. ಯಶೋದೆ, ನನ್ಗನ್ನಿಸ್ತಿದೆ ಅಪಾಯ ಇನ್ನೂ ದೂರ ಆಗಿಲ್ಲ ಅಂತ. ಕೃಷ್ಣ ಇಷ್ಟರಲ್ಲಿ ಬರಬೇಕಾಗಿತ್ತು. ಒಂದ್ ವೇಳೆ ನಮ್ ಕೃಷ್ಣಂಗೆ ಅಪಾಯ ಆಗಿದ್ರೆ ನಾನು ಕೃಷ್ಣನ ಹುಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ. ನನ್ ಮಾತ್ ಈಗ ಸಮಯ ಬಂದಿದೆ. ರಾಹುಗೆ
ಅವನ್ ಕೆಟ್ಟ ಕೆಲ್ಸಕ್ಕೆ ಶಿಕ್ಷೆ ಆಗ್ಲೇಬೇಕು. ಈ ಕೆಲ್ಸನ ನೀವೇ ಮಾಡ್ಬೇಕು. ಗುರುದೇವ, ನಾನು ಇನ್ನು ಹೊರಡ್ತೀನಿ. ಇನ್ನೊಂದು ಮುಖ್ಯವಾದ ಕೆಲ್ಸಕ್ಕೆ ನಾನು ಬೇರೆ ಕಡೆ ಹೋಗ್ಬೇಕು. ನನಗೆ ಅರ್ಥವಾಯಿತು ಪ್ರಭು. ನೀವು ರಾಹುವಿನ ಸುಧಾರಣೆಗೆ ಅವಕಾಶ ನೀಡುತ್ತಿದ್ದೀರಿ. ಆದರೆ ಈಗ ರಾಹುವಿಗೆ ಶಿಕ್ಷೆಯ ಸಮಯ. ರಾಹುವಿಗೆ ಶಿಕ್ಷೆಯಾಗಲು ಅವನು ವ್ರಜಮಂಡಲದ ಸೀಮೆಯೊಳಗೆ ಇರಬೇಕಾದ್ದು ಅವಶ್ಯಕ. ಕೃಷ್ಣ, ರಾಧೆ, ಬಲರಾಮ, ನೀವು ಕೃಷ್ಣನೇನಾದ್ರೂ ಕೂಡ ಕೃಷ್ಣನ ಹುಡುಕ್ತಾ ಇದ್ದೀವಿ. ನೀವು ಕೃಷ್ಣನ್ ಹುಡುಕ್ತಿದ್ದೀರಾ? ಆದ್ರೆ ಅವ್ನು ನಿಮ್ ಜೊತೆನೇ ಇದ್ನಲ್ಲ. ಮಾವ, ನಾನ್ ರಾಧೆ. ನನಗೆಲ್ಲ ಗೊತ್ತಿರುತ್ತೆ. ಆದ್ರೆ ಕೃಷ್ಣನ್ ಬಗ್ಗೆ ಇದುವರೆಗೂ ಗೊತ್ತಾಗಿಲ್ಲ. ಅವನು ಒಂದ್ ಕ್ಷಣ ಎಲ್ಲಿರ್ತಾನೆ ಮತ್ತೆ ಇನ್ನೊಂದ್ ಕ್ಷಣ ಎಲ್ಲಿರ್ತಾನೆ ಗೊತ್ತಾಗಲ್ಲ. ನಾನು ಈ ಕೃಷ್ಣನನ್ನ ಹುಡುಕಲೇಬೇಕು. ಅದಕ್ಕಾಗಿ ಪೂರ್ತಿ ಗೋಕುಲವನ್ನೇ ಸುತ್ತಬೇಕಾದ್ರೂ ಸರಿನೇ. ಮಾವ, ನೀವು ಕೃಷ್ಣನ್ ಚಿಂತೆ ಬಿಡಿ. ಅವನು ಯಾರಿಗಾದ್ರೂ ಸಿಗ್ಬೇಕು ಅಂದ್ರೆ ಅವನಿಗೆ ಸಿಗೋ ಇಷ್ಟ ಇರ್ಬೇಕು. ಅವನ ಇಷ್ಟದ ಪ್ರಕಾರ ಏನು ಆಗಲ್ಲ. ಇಲ್ಲಿ ಏನೇ ಆದ್ರೂ ನನ್ನ ಇಷ್ಟದ ಪ್ರಕಾರನೇ ಆಗೋದು. ಅದಕ್ಕೆ ಅವನು ನನಗೆ ಸಿಗಲೇಬೇಕು. ನಂದ ಮಾವ ನೋಡ್ತಿದ್ರೆ ಅವ್ರಿಗೇನೋ ಆಗಿದೆ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತೆ. ಆದ್ರೆ ನಾನು ಹೇಳಿ ಸತ್ಯನೇ. ಕೃಷ್ಣ ಅವ್ರಿಗೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ನನ್ನ ಮೊದಲ ಧರ್ಮ ಪ್ರಭು. ನಾನು ನನ್ನ ಧರ್ಮದಿಂದ ವಿಮುಖಳಾಗಲಾರೆ ಪ್ರಭು. ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ ಪ್ರಭು. ಹೇ ಭಕ್ತವತ್ಸಲ ನಾರಾಯಣ, ನೀನು ವ್ರಜವಾಸಿಗಳ ಜೀವ ಉಳಿಸುವ ಸಲುವಾಗಿ ಅವರ ಮಕ್ಕಳು ಮತ್ತು ಹಸುಗಳ ರೂಪದಲ್ಲಿ ನಿನ್ನನ್ನೇ ಸ್ಥಾಪಿಸಿಕೊಂಡಿರುವೆ ಪ್ರಭು. ನಿನ್ನನ್ನು ಭಗವಂತನಾಗಿ ಪಡೆದ ನಾವೇ ಧನ್ಯರು ಪ್ರಭು, ಧನ್ಯರು. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಪ್ರಭು. ಯಾವ ಸಮಸ್ಯೆಯೂ ಉಳಿಯುವುದಿಲ್ಲ. ಕಡೆಗೆ ಹೋಗಿರ್ತಾನೆ. ಕೃಷ್ಣ, ಕೃಷ್ಣ! ರಾಹು, ನೀನು ಕೃಷ್ಣನನ್ನಲ್ಲ, ಪರಮಾವತಾರಿ ನಾರಾಯಣನನ್ನು ಹುಡುಕುತ್ತಿರುವೆ. ಅರ್ಥಾತ್ ನಿನಗೀಗ ನಿನ್ನ ಅಪರಾಧಗಳಿಗೆ ಶಿಕ್ಷೆಯಾಗುವ ಸಮಯ ಬಂದಿದೆ ರಾಹು. ಈ ಕಾಳಿಂದಿ, ನನ್ನ ಹತ್ರ ಸಮಯ ಕಡಿಮೆ ಇದೆ. ನೀನಿನ್ನು ನನ್ ಮಾಡಿದ ಮನವಿಗೆ ಉತ್ತರನೇ ಕೊಡ್ಲಿಲ್ಲ. ನನ್ ಮನವಿನ ನೀನ್ ಒಪ್ಕೊಳ್ಳೋದಿಲ್ಲ ಅನ್ಸುತ್ತೆ. ನನ್ ಗೆಳೆಯರ್ನ ಕಾಪಾಡೋಕೆ ಇನ್ನೊಂದೇ ದಾರಿ ಉಳಿದಿದೆ ಕಾಳಿಂದಿ. ಅದು ಭಕ್ತಿ ಅಲ್ಲ. ಬದಲಿಗೆ ಸತ್ಯ ದಾರಿ. ಕೃಷ್ಣನ ಪ್ರಾರ್ಥನೆ ಕೇಳದಿರುವುದು ಅವಳ ಕರ್ತವ್ಯ ಪ್ರಜ್ಞೆ. ದೇವರ್ಷಿ, ಕಾಳಿಂದಿಯ ಪ್ರಥಮ ಧರ್ಮ ಅವಳ ಜಲದಲ್ಲಿ ವಾಸವಿರುವ ಜೀವ ಜಂತುಗಳನ್ನು ರಕ್ಷಿಸುವುದು. ಹಾಗಾಗಿ ಕಾಳಿಂದಿ ಕೃಷ್ಣನ ಮಾತನ್ನು ಕೇಳದೆಯೂ ಕೂಡ ಕೇವಲ ತನ್ನ ಧರ್ಮ ಪಾಲನೆ ಮಾಡುತ್ತಿದ್ದಾಳೆ. ನಿಮ್ಮ ಮಾತೇನೋ ಸತ್ಯ ಪ್ರಭು. ಆದರೆ ಇನ್ನೊಂದೆಡೆ ರಾಹು ನಂದಪುತ್ರನ ಸಮೀಪ ಹೋಗುತ್ತಿದ್ದಾನೆ. ಅವನೇನಾದರೂ ನಂದಪುತ್ರನ ಉಪಸ್ಥಿತಿಯಲ್ಲಿ ಯಾವ ಲೀಲೆಗಾದರೂ ಸಾಕ್ಷಿಯಾದರೆ ಆಗ ಅವನ ಸಂದೇಹ ವಿಶ್ವಾಸವಾಗಿ ಮಾರ್ಪಡುತ್ತದೆ. ಕೃಷ್ಣನೇ ನೀವೆಂದು ತಿಳಿದರೆ ಏನಾದರೂ ಮಾಡಿ ಪ್ರಭು. ರಾಹುವನ್ನು ಹೇಗಾದರೂ ತಡೆಯಿರಿ. ಹೌದು ಪ್ರಭು, ಮಾತೆ ಹೇಳಿದ್ದು ಸತ್ಯ.